ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ದಯವಿಟ್ಟು ನಾಗೇಂದ್ರನ ಕೈ ಬಿಡಲೇಬೇಕಂತಂದ್ರೆ ಭ್ರಷ್ಟ ಮಂತ್ರಿ ನಾಗೇಂದ್ರನ ಬಿಡಲೇಬೇಕು 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 ಭ್ರಷ್ಟ ಮಂತ್ರಿ ನಾಗೇಂದ್ರನ ಕೈ ಬಿಡಲೇಬೇಕು. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಭ್ರಷ್ಟ ಮಂತ್ರಿ ನಾಗೇಂದ್ರನ ಬಿಡಲೇಬೇಕು ಬಿಡಲೇಬೇಕು. ಭ್ರಷ್ಟ ಸಚಿವ ನಾಗೇಂದ್ರನವರನ್ನ ಕೈ ಬಿಡಲೇಬೇಕು ಬಿಡಲೇಬೇಕು. ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ बोलो ಭಾರತ್ ಮಾತಾ ಕಿ. ಬರೋದಿಲ್ಲ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲ, ಅವ ಬಹಳ ಚಲೋ ಅದಾನ, ಅವ ಮಂತ್ರಿ ಚಲೋ ಇದ್ದಾನ ಅಂದ್ರ ಸಿದ್ದರಾಮಣ್ಣ ಅಲ್ಲಿ ಹೇಳೋಣ ನಿಮ್ಮ ಅಸೆಂಬ್ಲಿ ಒಳಗೆ. ನೀವೆಲ್ಲ ಕಾಂಗ್ರೆಸ್ ಅವರು ಸಿದ್ದರಾಮಣ್ಣನ ರಾಜೀನಾಮೆ ಕೇಳಿ ಹೋಲಿ ಸಿದ್ದರಾಮಣ್ಣ ಇಲ್ಲ ಹೇಳದೆ ಯಾಕಂದ್ರೆ ಅಸೆಂಬ್ಲಿ ಒಳಗೆ ನಮಗೆಲ್ಲ ಮೋಸ ಮಾಡ್ಲಿಕ್ಕೆ ಹೇಳಿದ್ರ, ನಮಗೆ ಸಮಾಧಾನ ಮಾಡ್ಲಿಕ್ಕೆ ಹೇಳಿದ್ರ. ಅದಕ್ಕಾಗಿ ಆ ಒಂದು ಪ್ರಶ್ನೆನೂ ಕೂಡ ನಾನು ಕೇಳ್ತೀನಿ. ಸಿದ್ದರಾಮಯ್ಯ ಇದು ಹೇಳುದು ತಪ್ಪ ಅಂತ ಹೇಳಿ ಕಾಂಗ್ರೆಸ್ನವ್ರು ಕಳಿಸಿದ್ರ, ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನ ಇವತ್ತೇ ಕಿತ್ತಿ ಕಾಂಗ್ರೆಸ್ ಕಿತ್ತು ಹೊರಗೆ ಹಾಕ್ಬೇಕು ಅಂತ ಹೇಳಿ ನಾನು ಒಂದು ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ನಾನು ಕರ್ನಾಟಕ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೀನಿ, ಈ ನಾಗೇಂದ್ರವರನ್ನ ರಾಜೀನಾಮೆ ಯಾಕೆ ತಗೊಂಡ್ರಿ ಮತ್ತೆ ಈಗ ಮರಳಿ ಯಾಕೆ ಮಾಡಿದ್ದೀರಿ? ಸುಮಾರು 187 ಕೋಟಿ ರೂಪಾಯಿ ಹಣವನ್ನು ಪರಿಶಿಷ್ಟ ವರ್ಗದ ನಿಗಮದಲ್ಲಿ ಅವರು ಲೂಟಿ ಹೊಡೆದಿದ್ದಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಹಾಕಿದೆ. ಈಗ ಅವರು ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಅವ್ರು ಖುಲಾಸೆ ಆಗಿಲ್ಲ, ಮತ್ತೆ ಅವರಿಗೆ ಮಂತ್ರಿಮಂಡಲ ತಗೊಂಡಿದ್ದಾರೆ. ಏನು ಕಾರಣ ಅಂತ ಹೇಳಿ ನಾವು ಕೇಳಕ್ಕೆ ಬಯಸ್ತೀವಿ. ಯಾಕಂತಂದ್ರೆ ಈ ರಾಜ್ಯದಲ್ಲಿ ಅವ್ರಿಗಿಂತ ಸೀನಿಯರು ಯಾರು ಇರ್ಲಿಲ್ವಾ? ಮಹಿಳೆಯರು ಕೂಡ ನೀವು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅವ್ರಿಗೆ ತಗೋತಿರೋದ್ರ ಕಾರಣ ಏನು ಇರ್ಬೋದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರನ್ನ ತಗೊಳ್ಳದೇ ಇದ್ರೆ ನಿಮ್ಮ ಪಕ್ಷಕ್ಕೆ ನಿಮ್ಮ ಸರ್ಕಾರಕ್ಕೆ ಏನೋ ಗಂಡಾಂತರ ಇತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತಂದ್ರೆ 187 ಕೋಟಿ ರೂಪಾಯಿ ಲೂಟಿ ಮಾಡಿದಂತ ಹಣವನ್ನ ನಿಮಗೂ ಪಾಲ್ ಕೊಟ್ಟಾರ, ಅವರು ನಿಮ್ಮ ಪಕ್ಷಕ್ಕೂ ಪಾಲ್ ಕೊಟ್ಟಾರ, ಸರ್ಕಾರಕ್ಕೂ ಪಾಲ್ ಕೊಟ್ಟಾರ. ಒಂದ್ ವೇಳೆ ನನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾ ಇದ್ರೆ ನಿಮ್ದು ಎಲ್ಲಾ ಪಾಠ ಬಯಲು ಮಾಡ್ತೀವಿ ಅಂತ ಹೇಳಿ ಅವ್ರು ಏನಾದ್ರು ನಿಮ್ಗೆ ಹಸಿಗೆ ಆಗಿರ್ಬೇಕು. ಅದಕ್ಕೆ ನೀವು ಅವ್ರು ವಾಪಸ್ ತಗೊಂಡಿದ್ದೀರಿ. ಸಾಹೇಬ್ ಹೇಳಿದಾಗ ಸದನದಲ್ಲಿ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ 177 ಕೋಟಿ ರೂಪಾಯಿ ಅಲ್ಲ, ಬರೀ 87 ಕೋಟಿ ರೂಪಾಯಿ ಅಂತ ಹೇಳಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ ಸದನದಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ. ಇದರ ಅರ್ಥ ನೀವು ಭ್ರಷ್ಟಾಚಾರ ಮಾಡಿರಿ ಅಂತ ಆಯ್ತಲ್ಲ, ಸತ್ಯ ಹೊರಗೆ ಬರ್ತಲ್ಲ. ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ, ನಿಮಗೆ ನಾಗೇಂದ್ರ ಅವರನ್ನ ಯಾಕೆ ತಗೋತೀರಿ ಅದು ನಮಗ್ ಗೊತ್ತದ, ಜನರಿಗೆ ಗೊತ್ತಾಗಬೇಕಾಗಿತ್ತು. 187 ಕೋಟಿ ರೂಪಾಯಿ ಹಿಂದೆ ಲೂಟಿ ಹೊಡೆದಾರಲ್ಲ, ನಾವು ಹೊಡೆದಿದ್ದು ಅವ್ರಿಗೆ ಸ್ವಲ್ಪ ಹೋಗ್ಯಾರ, ಪಕ್ಕ ನಿಮಗೆ ಕೊಟ್ಟಾರ ಅವರು. ಅವ್ರು ಏನ್ ಹೇಳ್ಯಾರ, ನಿಮ್ಗೆ ಏನ್ ಹಂಚಿಕೆ ಹಾಕ್ಯಾರಂತಂದ್ರ ಒಂದ್ ವೇಳೆ ನನಗೆ ಮಂತ್ರಿ ಮಾಡ್ತೇವೆ ಇದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಸರ್ಕಾರಕ್ಕೂ ಎಲ್ಲ ಹುಡುಕು ಹೊರಗೆ ಹಾಕ್ತೀರಿ ಅಂತ ಹೇಳಿ ನಿಮ್ಗೆ ಧಮಕಿ ಕೊಟ್ಟಾಗ, ಹಂಚಿಕೆ ಹಾಕಿದಾಗ ಅನಿವಾರ್ಯ ಅಂತೇಳಿ ನೀವು ತಗೊಂಡಿದ್ದೀರಿ ಅಂತ ಹೇಳಿ ನಾವು ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಹಿರಿಯ ಶಾಸಕರು ರಗಡ್ ಬಂದಿದ್ದಾರೆ, ಅವ್ರಿಗೆ ಯಾಕೆ ತಗೊಂಡಿಲ್ಲ, ಇವ್ರಿಗೆ ಯಾಕೆ ತಗೊಂಡ್ರಿ? ಮಹಿಳೆಯರಿಗೂ ಕೊಟ್ಟಿಲ್ಲ, ಯಾಕೆ ಮಹಿಳೆಯರಿಗೆ ಕೊಡದೇ ಇದ್ರು ಇವ್ರಿಗೆ ಯಾಕೆ ತಗೊಂಡ್ರಿ ಪ್ರಶ್ನೆ. ಅದಕ್ಕಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಒಂದು ವೇಳೆ ನಾಗೇಂದ್ರ ಅವರನ್ನ ಕೈ ಬಿಡದೇ ಇದ್ರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಸದನದ ಹೊರಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಕೈ ಬಿಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಜನಸಾಮಾನ್ಯರ ಒಳಗೂಡಿ ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನೀವು ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಅವ್ರು ST ಅದಾರ, ಅವ್ರು ರಾಜೀನಾಮೆ ಕೇಳ್ತಾರ ಅಂತ ಹೇಳಿ. ST ಅದಾರ ಅಂತ ಹೇಳಿ ST ಅವ್ರು ದುಡ್ಡು ನಿಂತಿಲ್ಲ, ದುಡ್ಡು ನಿಂತಿದ್ದು ನೀವು ಏನೋ ವಿಚಾರ ಮಾಡಂಗಿಲ್ಲ. ST ಅವ್ರ ರಾಜೀನಾಮೆ ಕೇಳಬಾರ್ದು ಅಂತ ಹೇಳೋದ್ರೆ
ಎಸ್ ಟಿ ದುಡ್ಡು ಹೊರಗಡೆ ನಿಮ್ಗೆ ಪಾಲ್ ಬಂತಂದ್ರೆ ಅವ್ರು ಬೀಳ್ಸ್ಕೊಂಡು ತಗೋರೋದು. ಆಮೇಲೆ ದಲಿತರ ಹಣ ಸುಮಾರು 40-50 ಸಾವಿರ ಕೋಟಿ ರೂಪಾಯಿ ಈ ಮೂರುವರೆ ವರ್ಷದಲ್ಲಿ ಅದನ್ನು ಕೂಡ ಗ್ಯಾರಂಟಿ ಕೊಟ್ಟು ದಲಿತರಿಗೆ SC/ST ಜನಕ್ಕೆ ಏನೋ ಮುಟ್ಲಾರ್ದಾಗ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ಹೋರಾಟ ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣವರ ಸೂಚನೆಯ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇದು 2ನೇ ದಿವಸದ ಹೋರಾಟ. ಈ ಹೋರಾಟದಲ್ಲಿ ನಾವು ಕೆಲವೊಂದು ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಆ ಬೇಡಿಕೆಗಳು ಯಾವಪ್ಪ ಅಂದ್ರ ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಪೂರ್ತಿ ಬರ ಪರಿಸ್ಥಿತಿ ಆಗಿದೆ. ಅಂದ್ರೆ ಒಂದು ಹನಿ ಕೂಡ ಮಳೆ ಆಗಿಲ್ಲ. ರೈತರ ಬಹಳ ಕಷ್ಟದಲ್ಲಿ ಪರದಾಡ್ತಿದ್ದಾರೆ. ಆ ಕಷ್ಟದಲ್ಲಿ ಇರುವಂತಹ ರೈತರಿಗೆ ಒಂದು ಸಾಲ ಮನ್ನಾ ಆಗ್ಬೇಕು ಮತ್ತು ನಮ್ಮ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ತಕ್ಷಣ ಈ ಸರ್ಕಾರ ಘೋಷಣೆ ಮಾಡಬೇಕು. ಅದೇ ರೀತಿ ಪ್ರತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಗೋಶಾಲೆಗಳನ್ನ ಮಾಡಬೇಕು ಮತ್ತು ಇನ್ನಿತರ ಹಲವಾರು. ಆಮೇಲೆ ಈ ನಿಗಮದ ಹಣ ನುಗ್ಗಿರುವಂತಹ ಪಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಒತ್ತಾಯಿಸಿ ನಾವು ಇದೊಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಇವತ್ತು ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಇದೊಂದು ಹೋರಾಟ ಇವತ್ತು ಮುಂದುವರಿಸಿಕೊಂಡು ಹೊಂಟಿದ್ದೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಈ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರ. ಮಹಿಳೆಯರಿಗೋಸ್ಕರ ಯಾವುದೇ ತರಹದ ಒಂದು ಸೌಲಭ್ಯಗಳನ್ನ ಈ ಸರ್ಕಾರ ಮಾಡಿಲ್ಲ. ಮಾತಿನಲ್ಲೇ ಅಷ್ಟೇ ಮಹಿಳೆಯರ ಪರವಾಗಿರುವಂತ ಸರ್ಕಾರ ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ ಅಂತೇಳಿ ಬಾಯಿ ಬಡ್ಕೋತಿದಾರ. ಆದ್ರ ಆ ಯಾವುದೇ ಕೂಡ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಮಹಿಳೆಯರಿಗೆ ತಲುಪ್ತಿಲ್ಲ. ಮಹಿಳೆಯರಿಗೆ ಇದೀಗ ತಾನೇ ಬರುವಂತ ಒಂದು ವಿಧವಾ ವೇತನ ಅಂದ್ರೆ ಅವರ ಮನೆಯವರು ತೀರ್ ಹೋದ್ಮೇಲೆ ಏನೊಂದು ವಿಧವಾ ವೇತನ ಬರ್ತಿದ ಕಳೆದ 6 ತಿಂಗಳುಗಳಿಂದ ಆ ವಿಧವಾ ವೇತನವನ್ನ ಯಾವುದೇ ಮಹಿಳೆಯರಿಗೆ ತಲುಪಿಲ್ಲ. ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿ ನಮ್ಮ ಸರ್ಕಾರ ಮಾಡಿತ್ತು. ಆ ಸಂಧ್ಯಾ ಸುರಕ್ಷಾ ಯೋಜನೆ ಕೂಡ ಹಲವಾರು ತಿಂಗಳಿಂದ ಬಂದಿದೆ. ಇದೀಗ ತಾನೇ ನಮ್ಮ ಮೋದಿಜಿಯವ್ರ ಸರ್ಕಾರ ಮಾಡಿರುವಂತಹ ಯೋಜನೆಗಳು ಏನೇನದಾವಪ್ಪ ಅಂದ್ರೆ ಮಹಿಳೆಯರಿಗಾಗಿ ಗ್ಯಾಸ್ ಅನ್ನ ಕೊಟ್ರು. ಸುಮಾರು ಒಂದು 11 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಅಡಿಗೆ ಅನಿಲನ್ನ ಕೊಡುವಂತ ವ್ಯವಸ್ಥೆ ನಮ್ಮ ಬಿಜೆಪಿ ಸರ್ಕಾರ ಮತ್ತು ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಅದೇ ರೀತಿಯಾಗಿ ಸಾಕಷ್ಟು ಹಲವಾರು ಅಂದ್ರೆ ಈಗ ಗರ್ಭಿಣಿಯರಿಗೆ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಫ್ರೀ ಆಗಿ ಎಜುಕೇಶನ್ ಕೊಡುವಂತಹದ್ದಾಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ, ಎಲ್ಲ ಯೋಜನೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಹಿಳೆಯರಿಗಾಗಿ ಗೌರವವನ್ನ ಕೊಡುವಂತ ಕೆಲಸ ಮಾಡಿದ್ರ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಗೌರವವನ್ನ ಮಹಿಳೆಯರಿಗೆ ಕೊಟ್ಟಿಲ್ಲ. ಹಿಂದಿನ ದಿವಸದಲ್ಲಿ ನಾವು ಈಗ 2-3 ವರ್ಷದ ಹಿಂದ್ಗಡೆಯಿಂದ ನೋಡ್ಕೋತಾ ಬಂದಿದ್ದೀವಿ. ಮಹಿಳೆಯರ ಮೇಲೆ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಅನಾಚಾರಗಳಾಗ್ತಿದಾವೆ. ನೇಹಾ ಕೊಲೆ ಪ್ರಕರಣ ಆಗಿರಬಹುದು ಮತ್ತು ಯುವತಿಯರ ಮೇಲೆ ಕಾಲೇಜಲ್ಲಿ ಹೋಗಿ ಅವರ ಹತ್ಯೆಯನ್ನ ಮಾಡುವಂತ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ಅಂದ್ರೆ ನೀವು ನೋಡ್ಬೋದು ಮಹಿಳೆಯರು ಯಾವ ರೀತಿ ಕೂಡ ಈ ಸರ್ಕಾರದಲ್ಲಿ ಸುರಕ್ಷಿತವಾಗಿ ಇಲ್ಲ. ಈಗ ಲಾಸ್ಟ್ ಇಯರ್ ನಾವೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಬಾಣಂತಿಯರ ಸರಣಿ ಸಾವುಗಳಾದವು. ಆ ನಿಟ್ಟಿನಲ್ಲಿ ಕೂಡ ಈ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಅದೇ ರೀತಿ ಹಲವಾರು ಒಂದಲ್ಲ ಎರಡಲ್ಲ ಹಲವಾರು ಅನ್ಯಾಯಗಳನ್ನ ಈ ಸರ್ಕಾರ ಮಹಿಳೆಯರ ಮೇಲೆ ಮಾಡಿದೆ. ಅದಕ್ಕೋಸ್ಕರ ನಾವು ಎಲ್ಲ ಜಿಲ್ಲೆಯಿಂದ ಎಲ್ಲ ಮಹಿಳೆಯರು ಕೂಡ ಇವತ್ತು ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀವಿ. ಇನ್ನೂ ಕೂಡ ಹೆಣ್ಮಕ್ಳು ಈ ಹೋರಾಟದಲ್ಲಿ ಸಾಯಂಕಾಲವರೆಗೆ ಬರೋರಿದ್ದಾರ. ಯಾವ ಹೆಣ್ಮಕ್ಳಿಗೆಲ್ಲ ಅನ್ಯಾಯ ಆಗಿದೆ, ಯಾರಿಗೆ ಮನೆ ಬಂದಿಲ್ಲ, ಕೆಲವೊಬ್ಬರಿಗೆ ವಿಧವಾ ವೇತನ ಬಂದಿಲ್ಲ. ಮತ್ತೆ ಈಗ ಇನ್ನೊಂದು ಅವ್ರು ಬಂದ್ ಮಾಡಿದ್ದು ಏನಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಏನ್ ಬರ್ತಿತ್ತು ಅದು ಕೂಡ ಬಂದಿಲ್ಲ. ಮತ್ತು ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಬರ್ತಿತ್ತು, ವಿದ್ಯಾನಿಧಿ ಕೂಡ ಬಂದ್ ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರ ಈ ಸರ್ಕಾರ 33% ಏನ ನಮ್ಮ ಮೋದಿಜಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ 33% ಮಹಿಳೆಯರಿಗೆ ರಿಸರ್ವೇಶನ್ ಬಿಲ್ ಅನ್ನ ತಂದಿತ್ತು. ಆ ಬಿಲ್ಲಿಗೋಸ್ಕರ ಕೂಡ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದಲ್ದೇನೆ ಅವ್ರಿಗೆ ಮಹಿಳೆಯರ ಮೇಲೆ ಎಷ್ಟು ಅಗೌರವ ಇದೆ ಅಂತ ನಾವು ನೋಡ್ಬೇಕಂದ್ರೆ ತಮ್ದು ಇದೀಗ ತಾನೇ ಅವರು ಸಂಪುಟ ಪುನರ್ರಚನೆ ಮಾಡಿದ್ರು. ಆ ಪುನರ್ರಚನೆ ಮಾಡುವಲ್ಲಿ ಅವರ ಸಂಪುಟದಲ್ಲಿ ಕೂಡ ಒಂದೇ ಒಂದು ಮಹಿಳೆ ಸಚಿವೆಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಹಲವಾರು ಜನ ಶಾಸಕಿಯರು ಕಾಂಗ್ರೆಸ್ ನಲ್ಲಿ ಕೂಡ ಇದ್ದಾರೆ. ಸಾಕಷ್ಟು ಪೊಟೆನ್ಶಿಯಲ್ ಇದ್ರು ಕೂಡ ಅವರಿಗೆ ಯಾವುದೇ ತರಹದ ಒಂದು ಮಂತ್ರಿಗಿರಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಡುವಲ್ಲಿ ವಿಫಲವಾಗಿದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಈ ಸರ್ಕಾರ ಒಂದು ದರಿದ್ರ ಸರ್ಕಾರ ಅಂತ ಹೇಳಿ ನಾವು ಹೇಳ್ಬೋದು.